ಅಫಿಷಿಯಲ್ ಪಾಕಿಸ್ತಾನಿ ವೀಸಾದೊಂದಿಗೆ. ಒಟ್ಟು ನನಗೆ 15 ದಿವಸಕ್ಕೆ ವೀಸಾ ಸಿಕ್ಕಿತ್ತು. ಬಟ್ ನಾನು ಟ್ರಿಪ್ ಮಾಡಿದ್ದು ಕೇವಲ 7 ದಿವಸ ಮಾತ್ರ. ಸೊ ನಿಮಗೆ ಗೊತ್ತಿಲ್ವೋ, ವಾಘಾ ಬಾರ್ಡ್ರಿಂದ ಕೇವಲ 22 ಕಿಲೋಮೀಟರ್ಲಿ ಲಾಹೋರ್ ಇರೋದು. 45 ನಿಮಿಷ ಹೋದರೆ ಪಾಕಿಸ್ತಾನದ ದಿಲ್ ಅಂತ ಕರೀತಾರೆ. ಅಂದರೆ ಅವರು ಹೃದಯ, ಅಂದರೆ ಅಷ್ಟು ಇಷ್ಟವಾದ ನಗರ. ಈಗ ನಮಗೆ ಮೈಸೂರು ನಮ್ಮ ಬಹಳ ಹತ್ತಿರವಾದ ನಗರ, ಮನ್ಸು ಅಂದರೆ ಅಲ್ಲಿ ಹೋದ್ರೆ ನಮಗೇನೋ ಖುಷಿ ಅಂತ ಹೇಳ್ತೀರಾ. ಇಡೀ ಪಾಕಿಸ್ತಾನದ ಜನರು ಲಾಹೋರ್ಗೆ ಹೋದ್ರೆ ಬಹಳ ಖುಷಿ ಪಡ್ತಾರೆ, ಅಲ್ಲಿಯ ವೈಬು, ಅಲ್ಲಿಯ ಕಲ್ಚರು. ಸೊ ಫಸ್ಟ್ ನಾನು ಹೋಗಿದ್ದು ಲಾಹೋರ್ಗೆ. ಲಾಹೋರ್ಗೆ ಹೋಗಿ ಲಾಹೋರ್ನ ಸಂಜೆಗಳು, ಅಲ್ಲಿಯ ಸ್ಟ್ರೀಟ್ ಫುಡ್ಡು, ಕವಾಲಿ, ಅದನ್ನ ನೋಡಿ, ಮತ್ತು ಅವರ ಕರೆನ್ಸಿ ಏನು, ಭಾರತ ದೇಶದ ಕಂಪ್ಯಾರಿಸನ್ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೆ. ಹೇಗೆ ಟ್ರೀಟ್ ಮಾಡ್ತಾರೆ ಭಾರತೀಯರು ಅಂತ ಹೇಳಿದ ತಕ್ಷಣ ಅಲ್ಲಿನ ಜನ? ಆಕ್ಚುಲಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಯಾರು ನಾನು 7 ದಿವಸ ಇದ್ದೆ, ಒಬ್ಬರು ಕೂಡ ಕೋಪ ಮಾಡ್ಕೊಳ್ಳಿಲ್ಲ. ನಾನು ಒಂದ್ಸಲ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಥರ ಏನು ಮಾಡಿದೆ ಅಂದರೆ, ಬಾರ್ಡ್ರಿಂದ ಹೋಗ್ಬೇಕಾದ್ರೆ, ಆ್ಯಕ್ಚುಲಿ ಇದನ್ನು ಪ್ಲಾನ್ ಮಾಡಿರಲಿಲ್ಲ, ಬಾರ್ಡ್ರಿಂದ ಒಳಗೆ ಹೋಗ್ಬೇಕಾದ್ರೆ ಅಲ್ಲೊಬ್ಬ ಹುಡುಗ ಸಿಗ್ದ. ಅವನು ಒಂದು ಟೋಪಿ ಹಾಕೊಂಡಿದ್ದ, ಅದ್ರ ಮೇಲೆ ಭಾರತದೊಂದು ಧ್ವಜ ಇತ್ತು. ನನಗೆ ಕೊಡ್ತೀಯಾ ಅಂತ ಕೇಳಿದೆ. ಸರಿ ಕೊಡ್ತೀನಿ ಅಂತ ದುಡ್ಡು ಕೊಟ್ಟರು ಇಸ್ಕೊಳ್ಳಿಲ್ಲ ಅವನು. ಆ ಟೋಪಿನ ನಾನು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಒಂದು 2-3 ಸಂದರ್ಭದಲ್ಲಿ ಹಾಕೊಂಡು ಹೋದೆ. ಭಾರತದ ಬಾವುಟ ಅಂದ್ರೆ, ಈಗ ನಾವು ಅವ್ರ್ಯಾರು ನಮ್ಮ ಪಾಕಿಸ್ತಾನ ಬಾವುಟ ಹಾಕೊಂಡು ಇಲ್ಲಿ ಓಡಾಡಿದ್ರೆ ನಾವು ಬೈತೀವಿ, ಅವ್ರಿಗೆ ಹೊಡೆಯಕ್ಕೆ ಹೋಗ್ಬಿಡ್ತೀವಿ. ನಾನು ಸುಮ್ಮನೆ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ತರ ಟ್ರೈ ಮಾಡೋಣ ಅಂತ ಹಾಕೊಂಡೆ. ಒಬ್ರು ಕೂಡ ರಿಯಾಕ್ಟ್ ಮಾಡಲೇ ಇಲ್ಲ ಆ ಥರ ಕೆಟ್ಟದಾಗಿ. ಪರವಾಗಿಲ್ಲ, ಹಾಕೊಂಡಿದ್ದೀರಲ್ವಾ, ಏನು ತೊಂದರೆ ಇಲ್ಲ, ಒಳ್ಳೇದಾಗಲಿ, ನಿಮ್ಮ ದೇಶ ನಿಮಗೆ ಅಂತ ಹೇಳಿದ್ರು. ಅಂದರೆ ಸರ್ವೇ ಸಾಮಾನ್ಯ ಮನುಷ್ಯ. ನಾನು ಯಾವತ್ತವ್ರನ್ನ ಮುಂಚೆ ಮೀಟ್ ಮಾಡಿರಲಿಲ್ಲ. ಒಬ್ಬ ಊಬರ್ ಡ್ರೈವರ್ ಜೊತೆಗೆ ನೆನ್ನೆ ಹಾಕಿದ್ರು ಆ ವಿಡಿಯೋನ. ಆ ವಿಡಿಯೋಲಿ ಕೂಡ ಅದನ್ನೇ ನಾನು ಉಲ್ಲೇಖನೆ ಮಾಡಿರೋದು. ಸೊ ಯಾರು ಆ ಥರ ಏನು ಕೆಟ್ಟದಾಗ ರಿಯಾಕ್ಟ್ ಮಾಡಲಿಲ್ಲ. ಪ್ರತಿಯೊಂದು ಕಡೆ ಎಲ್ಲರೂ ಚೆನ್ನಾಗಿ ನಡೆಸ್ಕೊಂಡ್ರು. ಸೊ ಲಾಹೋರ್ನ ರಾತ್ರಿಗಳು, ಲಾಹೋರ್ನಲ್ಲಿ ಮಾರ್ಕೆಟು, ಪ್ರತಿಯೊಂದನ್ನು ನಾವು ನೋಡಿದ್ವಿ. ಅಂದ್ರೆ 3 ಜನ ಪೊಲೀಸರು ನಿಮ್ಮ ಸೆಕ್ಯೂರಿಟಿಗೆ ಅಂತ ಹೇಳಿ ಬಂದಿದ್ರು ಅಲ್ಲಿ ಪಾಕಿಸ್ತಾನಕ್ಕೆ ಹೋದಾಗ. ಅಂದ್ರೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಹಾಗೆ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿ ಕೊಡ್ತಾರ ಅಲ್ಲಿ ಹೋದವರಿಗೆ, ಹೇಗೆ ಅಂತ? ಬರೀ ಭಾರತೀಯರಿಗೆ ಅಷ್ಟೇ ಅಲ್ಲ, ಯಾವುದೇ ಫಾರಿನರು ಪಾಕಿಸ್ತಾನ ವಿಸಿಟ್ ಮಾಡಿದ್ರೆ ಆರ್ಮ್ ಸೆಕ್ಯೂರಿಟಿ ಇರಬೇಕು ಅನ್ನೋದು ಒಂದು ರೂಲ್ಸ್ ಇದೆ. ಎಸ್ಪೆಷಲಿ ಭಾರತೀಯರಿದ್ರೆ ಸೆಕ್ಯೂರಿಟಿ ಡಬಲ್ ಆಗುತ್ತೆ. ಆಮೇಲೆ ಲಾಹೋರ್ ಪೊಲೀಸ್ ಅಥವಾ ಪಾಕಿಸ್ತಾನಿ ಪೊಲೀಸು ಪಿಸ್ತೂಲು ಇಟ್ಕೊಳ್ಳಲ್ಲ, ಎಲ್ಲ AK-47 ಇಟ್ಕೊಂಡ್ ಬರ್ತಾರೆ. ಸೊ ಅದು ಇನ್ನೂ ಒಂದು ಸ್ವಲ್ಪ ಅಯ್ಯೋ ಅಂತ ಅನ್ಸುತ್ತೆ ಒಂದು ಕ್ಷಣ ನೋಡಿದಾಗ, ದೊಡ್ಡ ದೊಡ್ಡ ಗನ್ಗಳು ನೋಡಿದಾಗ. ಬಟ್ ನನಗೇನಂತ ಆಲ್ರೆಡಿ ಇಸ್ರೇಲಲ್ಲಿ ಇವನ್ನೆಲ್ಲ ನೋಡ್ಬಿಟ್ಟು ಕಾಮನ್ ಅನ್ಸಿತ್ತು ನನಗೆ. ಮದುವೆಲೆ ಗನ್ ನೋಡಿದವನಿಗೆ ಇನ್ನೇನು ಓದ್ತೆ, ರೋಡಲ್ಲಿ ಗನ್ ನೋಡಿದ್ರೆ ಏನು ಹೊಸದು ಅನ್ಸಲ್ಲ. ಸೊ ನಮ್ಮಲ್ಲಿ ಮದುವೆಲೆಲ್ಲ ಆ ಥರ ವೆಪನ್ಸ್ ಯೂಸ್ ಮಾಡೋದು ತಪ್ಪು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಹಂಗಿರ್ಲಿಲ್ಲ. ಮದುವೆಲೆಲ್ಲ ನಾವು ಹಾಗೆ ಇಟ್ಕೊಂಡು ಹೋದ್ರೂ ತಪ್ಪು. ಮೊನ್ನೆ ಒಂದು ಘಟನೆ ಕೂಡ ಆಯ್ತಲ್ಲ. ಅದೇ. ಸೊ ಆ ಥರ ಗನ್ ಕಲ್ಚರ್ ಅಥವಾ ಮಚ್ ಕಲ್ಚರ್ ನಮ್ಮಲ್ಲಿ ಇಲ್ದಿರೋದ್ರಿಂದ ನಮ್ಗೆ ಸರ್ಪ್ರೈಸ್ ಆಗುತ್ತೆ. ಬಟ್ ಆ ದೇಶಗಳೆಲ್ಲ ಓಡಾಡೋದ್ಮೇಲೆ ನಂಗೆ ಅಂತಾರೆ ಅನ್ಸಲ್ಲ. ಪಾಕಿಸ್ತಾನಲ್ಲಿ ಆರ್ಮ್ ಸೆಕ್ಯೂರಿಟಿ ಇಲ್ಲದೆ ಎಲ್ಲೂ ಓಡಾಡಂಗಿಲ್ಲ. ನೀನು ಒಂದು ರೋಡ್ ಹತ್ರ ಹೋಗ್ಬೇಕು ಅಂದ್ರೂ ಅವ್ರ ಜೊತೆಗೆ ಹೋಗ್ಬೇಕು. ಅಂದ್ರೆ ನೀವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರ ಅಥವಾ ಅವ್ರ ಸೆಕ್ಯೂರಿಟಿ ಕೊಟ್ಟಿದ್ದಕ್ಕೆ ನೀವೇನಾದ್ರೂ ಪೇ ಮಾಡ್ಬೇಕಿತ್ತ? ಇಲ್ಲ, ಎಲ್ಲ ಇದು ಇನ್ಕ್ಲೂಡೆಡ್. ನಾವೇನು ₹1 ನಮ್ಮ ಕೈಯಿಂದ ಕೊಡ್ಬೇಕಾಗಿರಲಿಲ್ಲ. ಫಸ್ಟ್ ಏನ್ ಮಾತಾಡಿ ಕೊಟ್ಟಿದ್ದೆ ನಾನು ಹಣವನ್ನ, ಅಷ್ಟೇ ಮಾತ್ರ ಇದರಲ್ಲಿ ಇನ್ವಾಲ್ವ್ ಇತ್ತು ಅಷ್ಟೇ.